ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕಾನೂನು ಕಾಲೇಜು SDM ಸಂಸ್ಥೆ ಮಂಗಳೂರಿನ ಬಳ್ಳಾಲ್ ಬಾಗ್ನಲ್ಲಿ ಇದೆ, ಅಂದರೆ ಕೊಡಿಯಲ್ಗುತ್ತು ಗ್ರಾಮದಲ್ಲಿದೆ. ಆ ಕಾಲೇಜು ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪನೆಯಾದದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಕಾಲೇಜನ್ನು ಸ್ಥಾಪನೆ ಮಾಡಿದವರು. ಅದಕ್ಕಿಂತ ಮೊದಲು ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿಗೆ ಇಲ್ಲಿನ ವಿದ್ಯಾರ್ಥಿಗಳು ಲಾ ಕಲೀಲಿಕ್ಕೆ ಹೋಗಬೇಕಿತ್ತು. ಇಲ್ಲ ಇದ್ದರೆ ಬೆಂಗಳೂರು, ತಪ್ಪಿದರೆ ಮೆಡ್ರಾಸ್, ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಗೆ ಕಾನೂನು ವಿದ್ಯಾಭ್ಯಾಸಕ್ಕಾಗಿ ಹೋಗಬೇಕಿತ್ತು. ಈ ಕೊರತೆಯನ್ನು ನೀಗಿಸಲು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು SDM ಲಾ ಕಾಲೇಜನ್ನು ಕೊಡಿಯಲ್ಗುತ್ತಿನಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿಂದ ಇಲ್ಲಿಯ ತನಕ ಸುಮಾರು 50,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಕಾನೂನು ಪದವಿ ಪಡೆದಿದ್ದಾರೆ. ಈ ಕಾಲೇಜಿನ ಮತ್ತೊಂದು ಹೆಗ್ಗಳಿಕೆ ಏನಂತ ಹೇಳಿದರೆ, ಈ ಕಾಲೇಜಿನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ, ಸುಪ್ರೀಂ ಕೋರ್ಟು ಸೇರಿದಂತೆ, ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹೈಕೋರ್ಟು, ಸುಪ್ರೀಂ ಕೋರ್ಟುಗಳಲ್ಲಿ ಹಿರಿಯ ವಕೀಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅದರಿಂದಾಗಿ SDM ಲಾ ಕಾಲೇಜಿಗೆ ಭಾರಿ ದೊಡ್ಡ ಹೆಸರಿದೆ. ಅಲ್ಲಿನ ಪ್ರಾಂಶುಪಾಲರಾಗಿದ್ದಂಥ ರಾಜೇಂದ್ರ ಶೆಟ್ಟಿಯವರು ಅತ್ಯಂತ ಶಿಸ್ತುಬದ್ಧ ಪ್ರಾಂಶುಪಾಲರಾಗಿ ಹೆಸರು ವಾಸಿಯಾಗಿದ್ದು ಅವರಿಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಇಂತಹ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಕೆಲವು ದಿನಗಳ ಹಿಂದೆ ಸುವರ್ಣ ಪಥ ಎನ್ನುವ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದರು. ಆ ಕಾರ್ಯಕ್ರಮದಲ್ಲಿ ಆ ಕಾಲೇಜಿನಲ್ಲಿ ಕಲಿತಂತಹ ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಮತ್ತು ಕಾಲೇಜಿಗೆ ಹೆಸರು ತಂದಂಥ ವಿದ್ಯಾರ್ಥಿಗಳ ಒಂದು ಗುಣಗಾನವನ್ನು ಮಾಡಿದರು. ಅದರಲ್ಲಿ ಪ್ರಮುಖರಾಗಿದ್ದವರು ಅಂತ ಹೇಳಿದರೆ ಅಬ್ದುಲ್ ನಜೀರ್ ಅವರು. ಪ್ರಸ್ತುತ ಆಂಧ್ರ ಪ್ರದೇಶದ ಗವರ್ನರ್ ಆಗಿರುವಂಥ ಅಬ್ದುಲ್ ನಜೀರ್ ಅವರು SDM ಲಾ ಕಾಲೇಜಿನ ವಿದ್ಯಾರ್ಥಿ. ಕಾರ್ಕಳದ ವಕೀಲ MK ವಿಜಯಕುಮಾರ್ ಅವರ ಜೂನಿಯರ್ ಆಗಿ ಕೆಲಸ ಮಾಡಿದವರು. ತದನಂತರ ರಾಜ್ಯ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದರು, ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು, ಅದರ ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಬಾಬರಿ ಮಸೀದಿ ವಿವಾದದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ರಚಿಸಿದ್ದಂತಹ ಪೀಠದಲ್ಲಿ ಅವರು ಒಬ್ಬರು ನ್ಯಾಯಾಧೀಶರು. ಆ ಜಾಗದ ವಿವಾದವನ್ನು ಪರಿಹರಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದವರು. ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನಿವೃತ್ತರಾದ ನಂತರ ಆಂಧ್ರ ಪ್ರದೇಶಕ್ಕೆ ಗವರ್ನರ್ ಆಗಿ ಹೋಗಿದ್ದಾರೆ. ಇಂದು ಕೇಂದ್ರ ಸರ್ಕಾರದ ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವಂತಹ KM ನಟರಾಜ್ ಅವರು ಇದೇ ಕಾಲೇಜಿನ ವಿದ್ಯಾರ್ಥಿ. ಇಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸುವಂಥ PP ಹೆಗಡೆ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು ಮತ್ತು LLB ಮತ್ತು LLM ಪದವಿಗಳಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರು ಸಹ ಇದೇ ಕಾಲೇಜಿನ ವಿದ್ಯಾರ್ಥಿ. ಆದ್ದರಿಂದ ಈ ಕಾಲೇಜಿನಲ್ಲಿ ಕಲಿತಂತಹ ಸುಮಾರು 150 ಮಂದಿ ವಿದ್ಯಾರ್ಥಿಗಳು ದೇಶದ ವಿವಿಧ ಎಡೆಯಲ್ಲಿ ವಕೀಲರಾಗಿ, ನ್ಯಾಯಾಧೀಶರಾಗಿ, ಜಡ್ಜಿಗಳಾಗಿ, ಜಸ್ಟಿಸ್ಗಳಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಈ ಸಂಸ್ಥೆ ನೀಡ್ತಾ ಇದೆ. ಆ ಕಾರ್ಯಕ್ರಮದ ಬಗ್ಗೆ ದುರ್ವರ್ತನೆಗಾಗಿ ಪೊಲೀಸ್ ಇಲಾಖೆಯಿಂದ ವಜಾಗೊಂಡಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಮಠನ್ ಅವರು ಒಂದು ವಿಡಿಯೋ ಮಾಡಿದರು. ಅದು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ಬಂದಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಅವರು ವಿಶ್ಲೇಷಣೆ ಮಾಡುತ್ತಾ, ಆ ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ದೇಶದ ವಿವಿಧೆಡೆಯಲ್ಲಿ ಜಡ್ಜಿಗಳಾಗಿ, ಜಸ್ಟಿಸ್ಗಳಾಗಿ
ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ಧರ್ಮಸ್ಥಳ ಗ್ರಾಮದ ಮಣ್ಣಸಂಕ ಬಳಿ ಬರ್ಬರ ರೀತಿಯಲ್ಲಿ ಕೊಲೆಗೀಡಾದ ಸೌಜನ್ಯನಿಗೆ ನ್ಯಾಯ ಕೊಡಿಸಲಿಕ್ಕೆ ಆಗಲಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಇತ್ತು. ಅದೇ ಸಂದರ್ಭದಲ್ಲಿ ಸಮೀಪದ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಂಗಣಕ್ಕಿಂತ ಮೇಲ್ಭಾಗದಲ್ಲಿ ಒಂದು ಸಮಾನ ಮನಸ್ಕರ ಸಭೆ ಅಂತ ಹೇಳಿ ನಿರ್ಣಯ ಆಗಿತ್ತು. ಆ ಮೀಟಿಂಗಲ್ಲಿ ಒಂದು 15 ಮಂದಿಯನ್ನು ಸೇರಿಸಿದ್ದು. ಅಲ್ಲಿ ಏನು ತೀರ್ಮಾನ ಆಯಿತು ಅಂತ ಗೊತ್ತಿಲ್ಲ. ಆ ವಿಚಾರವನ್ನು ಗಿರೀಶ್ ಮಠನ್ ಅವರು ಪ್ರಸ್ತಾಪಿಸಿದರು. SDM ಲಾ ಕಾಲೇಜಿನಲ್ಲಿ ಜಗಮಗಿಸುವ ಬೆಳಕಿನಲ್ಲಿ ಇಂಥ ದೊಡ್ಡದೊಂದು ಸೆಮಿನಾರ್, ಒಂದು ಕಾರ್ಯಕ್ರಮ ನಡೀತಿದ್ದಾಗಲೇ ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪಕ್ಕದ ಒಂದು 4 ಕಿಲೋಮೀಟರ್ ದೂರದಲ್ಲೇ ಮತ್ತೊಂದು ಸಭೆ ನಡೀತಿತ್ತು ಅಂತೇಳಿ. ಆದ್ದರಿಂದಾಗಿ ಗಿರೀಶ್ ಮಠನ್ ಅವರ ಈ ಫೇಸ್ಬುಕ್ ಲೈವ್ನಿಂದಾಗಿ ಆ ಸಭೆಯ ಬಗ್ಗೆ ಒಂದು ಕುತೂಹಲ ಮೂಡಿತು. ಆ ಬಗ್ಗೆ ವಿಚಾರಣೆ ಮಾಡಿದಾಗ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಂಗಣವನ್ನು ಯಾರೂ ಬುಕ್ ಮಾಡಿರಲಿಲ್ಲ. ಮತ್ತಷ್ಟು ವಿಚಾರಣೆ ಮಾಡಿದಾಗ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟರ್ ಬಂದಿತ್ತು. ಅದರಲ್ಲಿ ಸಂಜೆ 4 ಗಂಟೆಗೆ ಸೌಜನ್ಯ ಹೋರಾಟ ಸಮಿತಿಯ ಒಂದು ಮೀಟಿಂಗ್ ಇದೆ, ಅದರಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿಶ್ಚಯಿಸಲಾಗುವುದು ಎನ್ನುವುದು ಒಂದು ಒಕ್ಕಣೆ ಇತ್ತು. ಆ ಸಭೆಯಲ್ಲಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವಾರು ಮಂದಿ ಭಾಗವಹಿಸಲಿದ್ದಾರೆ ಎನ್ನುವಂಥ ನಿರೀಕ್ಷೆ ಇತ್ತು. ಆದ್ದರಿಂದ ಸಹಜವಾಗಿಯೇ ಕುತೂಹಲ ಮೂಡಿಸಿತ್ತು. ಆದರೆ ಈ ಸಭೆಯ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಕಾವೂರು ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿದಾಗ ಪೊಲೀಸರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಅದಕ್ಕೆ ಅನುಮತಿಯನ್ನು ಕೋರಿರಲಿಲ್ಲ. ಖಾಸಗಿ ಮೀಟಿಂಗ್ ಮಾಡಿದರೆ ಅದಕ್ಕೆ ಪೊಲೀಸರಿಂದ ಅನುಮತಿ ಅಗತ್ಯ ಇಲ್ಲ. ಯಾವುದಾದ್ರೂ ಸಭಾಂಗಣದ ಒಳಗೆ ಕೆಲವೇ ಮಂದಿ ಸೇರಿ ಒಂದು ಮೀಟಿಂಗ್ ಮಾಡುವುದಾದರೆ ಅದಕ್ಕೂ ಅನುಮತಿ ಅಗತ್ಯ ಇರುವುದಿಲ್ಲ. ಆದರೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆದರೆ ಅಂಥ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿರಲಿಲ್ಲ. ಆದ್ದರಿಂದ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸಿದಾಗ ಕಾವೂರು ಠಾಣೆಯ ಪೊಲೀಸರು ಹೋಗಿ ಸೊಸೈಟಿಯ ಸಭಾಂಗಣವನ್ನು ನಿರ್ವಹಿಸುವವರನ್ನು ವಿಚಾರಿಸಿದ. ಆಗ ಅವರು ಸೊಸೈಟಿಯ ಸಭಾಂಗಣವನ್ನು ಯಾರು ಬುಕ್ಕು ಮಾಡಲಿಲ್ಲ. ಆದರೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದರೆ ಮೇಲಿನ ಟೆರೆಸ್ ಮೇಲೆ ಒಂದು ಅರ್ಧ ಗಂಟೆ ನಾವು ಕೆಲವು ಮಂದಿ ಕೂತ್ಕೊಂಡು ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದೆ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಬಂತು. ಆದ್ದರಿಂದಾಗಿ ಪೊಲೀಸರು ಆ ಬಗ್ಗೆ ಏನು ಗಂಭೀರವಾಗಿ ಚಿಂತನೆ ನಡೆಸಲಿಲ್ಲ. ಆವತ್ತು ಒಂದು 15 ಮಂದಿ, ಕರೆಕ್ಟಾಗಿ ಲೆಕ್ಕ ಮಾಡೋದಾದರೆ 15 ಮಂದಿ ಅಲ್ಲಿ ಸೇರಿ ಸೌಜನ್ಯಳ ಒಂದು ಫೋಟೋ ಇಟ್ಟು ಉದ್ದಕ್ಕೆ ನಿಂತು ಒಂದು ಫೋಟೋ ತೆಗೆದು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಅಲ್ಲಿ ನಡೆದ ಮೀಟಿಂಗ್ ಏನು, ಯಾವ ಕಾರಣಕ್ಕಾಗಿ ಅವರಲ್ಲಿ ಒಟ್ಟು ಸೇರಿದರು, ಯಾವ ರೀತಿಯ ಹೋರಾಟದ ರೂಪುರೇಷೆ ಅಲ್ಲಿ ಸಿದ್ಧವಾಯಿತು ಎನ್ನುವುದರ ಬಗ್ಗೆ ಯಾವುದೇ ವಿವರಣೆ ಇಲ್ಲ. ಇದು ಕೇವಲ ಸಾಮಾನ್ಯ ಜನರನ್ನು ದಿಕ್ಕು ತಪ್ಪಿಸಲು ಸೌಜನ್ಯ ಪರ ಹೋರಾಟಗಾರರು ಏನೆಲ್ಲ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ಅವರಿಗೆ SDM ಲಾ ಕಾಲೇಜಿನಲ್ಲಿ 2 ದಿನಗಳ ಸುವರ್ಣ ಪಥ ಕಾರ್ಯಕ್ರಮ ನಡೀತಿದೆ ಎನ್ನುವುದು ಗೊತ್ತಿತ್ತು. ಅದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಹಾಗಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿತರಷ್ಟೇ ಬರುವಂಥ ಕಾರ್ಯಕ್ರಮ. ಯಾಕಂದರೆ ಆ ಶಾಲೆಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಆ ಶಾಲೆಯಲ್ಲಿ ಕಲಿತವರು, ಆ ಶಾಲೆಗೆ ಸಂಬಂಧಪಟ್ಟವರು ಮತ್ತು ಕಾನೂನು
ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಹಿರಿಯರು ಆ ಕಮ್ಮಟದಲ್ಲಿ ಭಾಗವಹಿಸುವಂಥ ಆ ಕಾರ್ಯಕ್ರಮಕ್ಕೂ ಸಹ SDM ಲಾ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದವರು ಪೂರ್ವಭಾವಿ ಪ್ರಚಾರವನ್ನು ಮಾಡಿರಲಿಲ್ಲ. ಯಾಕಂದರೆ ಅದೊಂದು ಕೇವಲ ಹಳೆ ವಿದ್ಯಾರ್ಥಿ ಸಂಘ ಏರ್ಪಡಿಸಿದಂಥ ಒಂದು ಖಾಸಗಿ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಕೆಲವೊಂದು ಪ್ರಮುಖರಿಂದ ಅವರಿಗೆ ಗೈಡೆನ್ಸ್ ಕೊಡುವಂಥದ್ದು, ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ ಏರ್ಪಾಡಾಗಿದೆ. ಅದು 2 ದಿನಗಳ ಕಾಲ ನಡೆದಿತ್ತು. ವಿವಿಧ ವಿಚಾರ ಸಂಕಿರಣಗಳು ಎಲ್ಲವೂ ನಡೆದಿತ್ತು. ಈ ವಿಚಾರ ಗೊತ್ತಾಗಿಯೇ ಅದಕ್ಕೆ ಒಂದು ಕೌಂಟರ್ ಆಗಿ ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟ ಸಮಿತಿಯ ಕೆಲವು ಕಿತಾಪತಿದಾರರಿದ್ದಾರೆ, ಅವರು ಮಾಡಿದಂಥ ಯೋಜನೆ ಕಾವೂರು ಸಭಾಂಗಣದ ಮೇಲ್ಭಾಗದ ಟೆರೆಸ್ಸಿನಲ್ಲಿ ಒಂದು ಮೀಟಿಂಗ್ ಮಾಡುವಂಥ ತೀರ್ಮಾನ ಮಾಡಿತ್ತು. ಆರಂಭದಲ್ಲಿ ಆ ಮೀಟಿಂಗ್ಗೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಬರ್ತಾರೆ, ಪ್ರಸನ್ನ ರವಿಯವರು ಬರ್ತಾರೆ, ತಮ್ಮಣ್ಣ ಶೆಟ್ಟಿಯವರು ಬರ್ತಾರೆ, ಮತ್ತು ಇತರ ಕೆಲವರು ಆ ಹೋರಾಟದಲ್ಲಿ ಭಾಗವಹಿಸಿದವರೆಲ್ಲರೂ ಬರ್ತಾರೆ ಅಂತ ಹೇಳಿ ವಾಟ್ಸಪ್ ಮೆಸೇಜ್ಗಳು ಹರಿದಾಡ್ತಿತ್ತಂತೆ. ಅದು ಅವರ ಗುಂಪಿನ ಒಳಗೆ ಹರಿದಾಡ್ತಿತ್ತು ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಆದರೆ ಆ ಮೀಟಿಂಗಿಗೆ ಸೇರಿದವರು ಕೇವಲ 15 ಮಂದಿ. ಆ 15 ಮಂದಿಯ ಫೋಟೋ ಇದ್ದಂತಹ ಒಂದು ಫೋಟೋ ವಾಟ್ಸಪ್ಪಲ್ಲಿ ಬಂದಿದೆ, ಫೇಸ್ಬುಕ್ಕಲ್ಲಿ ಬಂದಿದೆ. ಆ ಫೋಟೋದಲ್ಲಿ ಕಾಣುವವರು ಯಾರು? ಸೌಜನ್ಯ ಪರ ಹೋರಾಟದಲ್ಲಿ ಈ ಹಿಂದೆ ಭಾಗಿಗಳಾದವರು ಯಾರೂ ಇಲ್ಲ, ಅದರಲ್ಲಿ ಯಾರು ಪ್ರಮುಖರೇ ಇಲ್ಲ. ಯಾಕಂತ ಹೇಳಿದರೆ ಸೌಜನ್ಯ ಪರ ಹೋರಾಟ ಮಾಡುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಅದರ ಧರ್ಮಾಧಿಕಾರಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರನ್ನು ಅನೂಚಾನವಾಗಿ ನಿಂದಿಸ್ತಾ ಬರ್ತಾ ಇದ್ರು. ಅವರು ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಅವರ ಮೌನ ಇವರಿಗೆ ಉತ್ತೇಜನ ನೀಡ್ತಾ ಇತ್ತು. ಅದಕ್ಕಾಗಿ ಇವರು ಮತ್ತಷ್ಟು ಅವರ ಮೇಲೆ ಎಗರಾಡ್ತಾ ಇದ್ರು. ಯಾವಾಗ ಇದು ಅತಿರೇಕಕ್ಕೆ ಹೋಯಿತು ಆಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತವೃಂದ, ಅಂದರೆ ಕೋಟ್ಯಂತರ ಮಂದಿ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಭಕ್ತವೃಂದ ಸಿಡಿದೆದ್ದಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿರುವ ಸಿಬ್ಬಂದಿಗಳು ಧರ್ಮಸ್ಥಳದ ಮೇಲೆ ಆಗುತ್ತಿರುವಂಥ ಅಪಪ್ರಚಾರವನ್ನು ತಡೆಯಲೇಬೇಕು ಎನ್ನುವ ನಿಟ್ಟಿನಲ್ಲಿ ನ್ಯಾಯಾಲಯದ ಮೊರೆ ಹೋದರು. ಸತತವಾಗಿ ನ್ಯಾಯಾಲಯದಲ್ಲಿ ಈ ಹೋರಾಟಗಾರರ ಮೇಲೆ ಕೇಸುಗಳು ಬಿತ್ತು. ಎಲ್ಲರ ಬಾಯಿಗೆ ನ್ಯಾಯಾಲಯ ಬೀಗ ಜಡಿಯಿತು. 10 ಹಲವು ನ್ಯಾಯಾಲಯಗಳಲ್ಲಿ ಮಾನನಷ್ಟ ಮೊಕದ್ದಮೆಗಳು ದಾಖಲಾದವು. ಬೆಂಗಳೂರಿನ ನ್ಯಾಯಾಲಯದಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ ಸ್ಪಷ್ಟವಾಗಿ ನಿರ್ದೇಶನ ನೀಡಲಾಗಿತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಯಾವುದೇ ಅಪಪ್ರಚಾರ ಮಾಡಬಾರದು. ಸೌಜನ್ಯಳ ಹೆಸರಿನಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭವನ್ನು ಮಾಡಬಾರದು. ಅದು ಏನಿದ್ರೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರ. ಒಂದು ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಏರಿದ ನಂತರ ಅದರ ತೀರ್ಮಾನವನ್ನು ನ್ಯಾಯಾಲಯ ಕೈಗೊಳ್ಳಬೇಕೇ ಹೊರತು ಅದನ್ನು ಹಾದಿ ಬೀದಿಯಲ್ಲಿ ಹೋರಾಟ ಮಾಡುವ ಮೂಲಕ ಸಾರ್ವಜನಿಕಗೊಳಿಸುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿತು. ಆದ್ದರಿಂದ ಹೈಕೋರ್ಟಿನ ಆ ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂಥದ್ದು. ಹೈಕೋರ್ಟು ಆ ಆದೇಶವನ್ನು ನೇರವಾಗಿ ನೀಡಿರುವುದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಆದ್ದರಿಂದ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಕಮಿಷನರೇಟ್ಗಳಿಗೆ ಒಂದು ಸುತ್ತೋಲೆ ಬಂದಿತ್ತು. ಸೌಜನ್ಯ ಎಂಬ ಹೆಸರಿನಲ್ಲಿ ನಡೆಯುವಂಥ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ, ಅದು ಪ್ರತಿಭಟನೆ ಇರ್ಬೋದು, ಸಂಸ್ಮರಣೆ ಇರ್ಬೋದು, ಯಾವುದೇ ರೀತಿಯ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಅನುಮತಿಯನ್ನು ನೀಡಬಾರದು, ಹೈಕೋರ್ಟಿನ ಡೈರೆಕ್ಷನ್ ಇದೆ ಅಂತ. ಆದ್ದರಿಂದ ಆ ಎಲ್ಲ ಕಾರ್ಯಕ್ರಮಗಳಿಗೆ ಹೈಕೋರ್ಟು ತಡೆ
ಹಾಗಾದರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೇಳಿ ಪ್ರತಿಭಟಿಸುವ ಹಕ್ಕು ಇಲ್ಲವೇ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಅಂತ ಪ್ರಶ್ನೆ ಬರುವುದು ಸಹಜ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ. ಅದು ರಾಷ್ಟ್ರಪತಿಗಳ ವಿರುದ್ಧವೂ ಪ್ರತಿಭಟನೆ ಮಾಡ್ಬೋದು, ಪ್ರಧಾನಮಂತ್ರಿಗಳ ವಿರುದ್ಧವೂ ಪ್ರತಿಭಟನೆ ಮಾಡ್ಬೋದು. ಆದರೆ ಯಾವುದಕ್ಕೂ ಒಂದು ಮಿತಿ ಅಂತ ಇರ್ತದೆ. ಆದರೆ ಸೌಜನ್ಯ ಪರ ಹೋರಾಟ ಮಾಡುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಾಗಲಿ ಅವರ ಸಹವರ್ತಿಗಳಾಗಲಿ ಆ ಮಿತಿಯ ಗೆರೆಯನ್ನು ದಾಟಿ ವೈಯಕ್ತಿಕ ದಾಳಿಯನ್ನು ಆರಂಭಿಸಿದರು. ಆ ಪ್ರಕರಣದಲ್ಲಿ ಜವಾಬ್ದಾರಿ ಇರುವುದು ಸರ್ಕಾರಕ್ಕೆ ಹೊರತು ಬೇರೆ ಯಾರಿಗೂ ಅಲ್ಲ. ಆ ಪ್ರಕರಣದಲ್ಲಿ ಸಂತ್ರಸ್ತೆಯ ಪರವಾಗಿ ಇರುವಂಥದ್ದು ಸರ್ಕಾರ, ತನಿಖೆ ಮಾಡಿದ್ದು ಸರ್ಕಾರಿ ಏಜೆನ್ಸಿಗಳು, ವಿಚಾರಣೆ ಮಾಡಿದ್ದು ನ್ಯಾಯಾಲಯ, ಆರೋಪಿಯನ್ನು ಬಂಧಿಸಿದ್ದು ಸರ್ಕಾರಿ ಏಜೆನ್ಸಿಗಳು, ಚಾರ್ಜ್ ಶೀಟ್ ಮಾಡಿದ್ದು COD ಮತ್ತು CBI, ಎಲ್ಲವೂ ಮಾಡಿದ್ದು ಸರ್ಕಾರದ. ಆದರೆ ಆರೋಪಿಯನ್ನು ಸಂಶಯದ ಲಾಭದಿಂದ ಬಿಡುಗಡೆಗೊಳಿಸಿದ್ದು ನ್ಯಾಯಾಲಯ. ಅದರಲ್ಲಿ ಬೇರೆಯವರ ಪಾತ್ರ ಇಲ್ಲ, ಸರ್ಕಾರ ವರ್ಸಸ್ ಆರೋಪಿ ಮಾತ್ರ ಇರೋದು. ಆದ್ದರಿಂದ ಆರೋಪಿಯ ಪರವಾಗಿ ಯಾರಾದರೂ ಹೋರಾಟ ಮಾಡಿದ್ರು ಸರ್ಕಾರದ ವಿರುದ್ಧ ಮಾಡಬೇಕು, ಸಂತ್ರಸ್ತೆಯ ಪರವಾಗಿ ಯಾರಾದರೂ ಹೋರಾಟ ಮಾಡಿದ್ರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕೇ ಹೊರತು ಆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲದಂಥ ಧರ್ಮಸ್ಥಳದವರ ವಿರುದ್ಧ ಹೋರಾಟ ಮಾಡುತ್ತಿರುವುದು ತಪ್ಪು ಎನ್ನುವುದು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಅಂಬೋಣ. ಅದಕ್ಕಾಗಿ ಶ್ರೀ ಕ್ಷೇತ್ರದ ಭಕ್ತಾದಿಗಳು ನ್ಯಾಯಾಲಯದ ಮೊರೆ ಹೋದದ್ದು. ಅದಕ್ಕೆ ಬೇಕಾಗಿಯೇ ನ್ಯಾಯಾಲಯ ಆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಹೋರಾಟಗಾರರ ಬಾಯಿಗೆ ಬೀಗ ಹಾಕಿದ್ದು, ಯಾವುದೇ ರೀತಿಯ ಹೋರಾಟವನ್ನು ಮಾಡುವಂತಿಲ್ಲ ಅಂತೇಳಿ. ಅದಕ್ಕೆ ಬೇಕಾಗಿ ಈಗ ಹೋರಾಟಗಾರರಲ್ಲಿ ಕೆಲವರು ಹಿಂದೆ ಸರಿದಿದ್ದಾರೆ, ಕೆಲವರು ಉಳ್ಕೊಂಡಿದ್ದಾರೆ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರವರ್ತಿಸುವಂತಹ ಸ್ವಸಹಾಯ ಸಂಘಗಳ ವಿರುದ್ಧ ಕೆಲವೊಂದು ಕಡೆಯಲ್ಲಿ ಅಪಪ್ರಚಾರ ಮಾಡಿದ್ದಾರೆ. ಮಂಡ್ಯದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಹೋಗಿ ಅಲ್ಲಿ ಇಂಗು ತಿಂದ ಮಂಗನಂತೆ ವಾಪಸ್ಸು ಬಂದಿದ್ದಾರೆ. ಯಾವುದೇ ಒಂದು ಘಟನೆಯನ್ನು ಹಿಡಿದುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತಳುಕು ಹಾಕುವಂತಹ ಪ್ರಯತ್ನಗಳನ್ನು ಈ ತಂಡ ಮಾಡ್ತಾ ಇದೆ. ಇದರ ಪ್ರಯತ್ನವೇ ಕಾವೂರಿನಲ್ಲಿ ಮೊನ್ನೆ ಮಾಡಿದಂತಹ ಒಂದು ಮೀಟಿಂಗ್. ಆದರೆ ಅದನ್ನು ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ಪ್ರಚಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅದರ ಮೇಲೆ ಮತ್ತೊಂದು ಕೇಸು ಬಿದ್ದರೆ ಮತ್ತೆ ಇವರು ಎಬಿಚುವಲ್ ಒಫೆಂಡರ್ಗಳಾಗ್ತಾರೆ ನ್ಯಾಯಾಲಯದ ದೃಷ್ಟಿಯಿಂದ ಅಂತ ಹೇಳಿ ಅದಕ್ಕಾಗಿ ಸುಮ್ಮನೆ ಕೂತಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಗಿರೀಶ್ ಮಟ್ಟಣ್ಣವರು ಈ ರೀತಿಯ ಒಂದು ವಿಡಿಯೋ ಮಾಡಿಬಿಟ್ಟು ಸುಳ್ಳೇ ಹೇಳಿಕೊಂಡು ಜನರ ದಾರಿ ತಪ್ಪಿಸ್ತಿದ್ದಾರೆ ಎನ್ನುವುದು ಕೆಲವರ ಅಭಿಪ್ರಾಯ. ಗಿರೀಶ್ ಮಟ್ಟಣ್ಣವರು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು. ಅವರನ್ನು ಇಲಾಖೆ ವಜಾ ಮಾಡಿತ್ತು. ಅವರು ನಿವೃತ್ತಿ ಆದದ್ದು ಅಲ್ಲ, ಅವರು ಇಲಾಖೆಯಿಂದ ಹೊರಬಂದದ್ದು ಅಲ್ಲ, ಅವರನ್ನು ಒದ್ದು ಹೊರಗೆ ಹಾಕಿರುವುದು. ಯಾಕಂದರೆ ಅವರ ದುರ್ವರ್ತನೆಗೆ ಒಂದು ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಅವರು ಹಣ ತಗೊಂಡ್ರು ಅಂತ ಹೇಳಿ ಇಲಾಖಾ ವಿಚಾರಣೆ ನಡೆದು ಅದು ಪ್ರೂವ್ ಆದ್ದರಿಂದ ಅವರನ್ನು ಇಲಾಖೆಯಿಂದ ಹೊರಗೆ ದಬ್ಬಲಾಗಿತ್ತು. ನಂತರ BJPಯೊಂದಿಗೆ ಸೇರಿಕೊಂಡು ವಿವಿಧ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ಸ್ವಲ್ಪ ಸ್ಥಿತಿವಂತರು ಆಗಿದ್ದರು. ಅವರು ಈ ಹೋರಾಟಕ್ಕೆ ಇಳಿದು ಅವರ ಕಾನೂನಿನ ಜ್ಞಾನವನ್ನು ಬಂಡವಾಳವಾಗಿಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕೆಲವೊಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದರಿಂದಾಗಿ ಈಗ ಗಿರೀಶ್ ಮಟ್ಟಣ್ಣವರು ಈ ರೀತಿಯ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ ಎನ್ನುವುದಂತೂ ಸ್ಪಷ್ಟ. ಕೆಲವು ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣವರು ಧರ್ಮಸ್ಥಳದ ಸಾನಘಟ್ಟದ ಬಳಿ ಸಿಕ್ಕಿಬಿದ್ದಿದ್ದರು ಸ್ಥಳೀಯರ ಕೈಗೆ.
ಯಾಕಂದೇಳಿ ಸೌಜನ್ಯ ಪ್ರಕರಣವನ್ನು ಮರುಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದರು. ಸೌಜನ್ಯಳ ತಂಗಿಯನ್ನೇ ಅಭಿನೇತ್ರಿಯನ್ನಾಗಿಸಿ ಆ ಪ್ರಯತ್ನ ಮಾಡಿದರು. ಆಗ ಸಾರ್ವಜನಿಕರು ಅದಕ್ಕೆ ತಡೆ ಒಡ್ಡಿದ್ರು. ಆ ಸಂದರ್ಭದಲ್ಲಿ ಗಿರೀಶ್ ಮಟ್ಟನ್ ಅವರು ಹೇಳಿದರು, ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಣ್ಣಪ್ಪ ಬೆಟ್ಟದಕ್ಕೆ ಬಂದು ಪ್ರಮಾಣ ಮಾಡುತ್ತೇನೆ ಅಂತೇಳಿ, ಒಬ್ಬನೇ ಬರ್ತೇನೆ, ನೀವು ಲಕ್ಷ ಜನ ಬೇಕಾದರೆ ಸೇರಿ ಅಂತೇಳಿ. ಹಾಗೆ ಹೇಳಿ ಹೋದವರು ಇವತ್ತಿನವರೆಗೂ ಧರ್ಮಸ್ಥಳಕ್ಕೂ ಬರಲಿಲ್ಲ, ನೇತ್ರಾವತಿಯ ಗಡಿಯನ್ನು ದಾಟಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಆ ಧೈರ್ಯ ಇಲ್ಲ. ದೇವರ ಮುಂದೆ ನಿಂತುಕೊಂಡು ಸುಳ್ಳು ಹೇಳುವಂತಹ ಧೈರ್ಯ ಗಿರೀಶ್ ಮಟ್ಟನ್ ಅವರಿಗಿಲ್ಲ, ಅವರೊಟ್ಟಿಗಿರುವ ಬಾಕಿಯವರಿಗೂ ಇಲ್ಲ. ಇದು ಒಟ್ಟಾರೆಯಾಗಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾತ್ರ. ನಿರಂತರ ಸುದ್ದಿ